ಅವ ಅವ ನೋಡ, ನಾನು ಒಬ್ಳೆ ಕೊಕ್ಕಂತೀನಿ ನೋಡ, ನಾನು ಮಾತಾಡ್ತೀನಿ ಮತ್ತೆ ತವ ಮಾತಾಡಕ್ಕೆ ಕುಕ್ಕಮ್ಮಕ್ಕ ಒಬ್ಳೆ ಹೋಗಿ ಒಂದ ಮಾಡ್ಬೈತೀನಿ, ಹೊರ್ಗಡೆಗೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಮ್ಮ. ತಾಯಿ ನಮ್ಮಮ್ಮ ಚಾಮುಂಡೇಶ್ವರಿ ದೊಡ್ಡ ಕಣಮ್ಮ, ನನ್ನ ಮಗಳು ಸೆನಕ್ಕಾದ್ಲು. ಅಷ್ಟೇ ಸಾಕು ಕಣಮ್ಮ, ನನಗೆ ಅಷ್ಟೇ ಸಾಕು. ಕೊಟ್ಲೇನಮ್ಮ ದುಡ್ಡು ಅವಳು? ಕಣ ಕೊಟ್ಲು, ಬಿಡ್ಲಿಲ್ಲ. ಕಳ್ಳನ ಮುಂಡ್ಯಾರು ಒಳಗೆ ಹೊಕ್ಕಂಡವ್ರೆ. ನಾನು ನನ್ನ ಗಂಡನ ತಗೆ ಖರ್ಚಿಗೆ ಅಂತ ಇಸ್ಕೊಂಬಂದಿರೋದು. ನೀನು ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ತೀಯ ಅಂತ ಅಲ್ಲಿ ಊರವ್ರ ಮುಂದೆಲ್ಲ ಬಿಲ್ಡಪ್ ಕೊಡ್ಬೇಕಲ್ಲ, ಊರವ್ರ ಮುಂದೆಲ್ಲ ತೋರಿಸ್ಕೋಬೇಕಲ್ಲ, ಅದಕ್ಕೆ ಭಾರಿ ಇದ್ದಾಳು ಕಣ. ಅವಳು ಮಾತ್ರ ಹೆಗಳು, ನಮ್ಮ ಮನೆಗೆ ಮಾತ್ರ ಅವಳು ಯಾವತ್ತೂ ಸರಿ ಇರಲ್ಲ ಕಣ. ನಮ್ಮನಿಗೆ ಮಾತ್ರ ಮುಖ್ಯಮ ಅಂತ ಹೆಂಗ್ಸಲ್ಲ ಅವಳು. ಅವಳೇನಿದ್ರು ಅವಳಿಗೆ ತಕ್ಕನಾದಾರ ಆಗಬೇಕು. ನಮ್ಮನಿಗೆ ಮಾತ್ರ ಅವಳು ಯಾವತ್ತೂ ಒಪ್ಕೊಂಬಲ್ ಬಿಡು, ಅವಳು ಯಾವತ್ತೂ ಹೊಂದ್ಕೊಂಬಲ್ಲ. ಹೋಗು ಎಂತಳ್ನ ತಂದಂಗಾತು. ಥೂ ಅಯ್ಯಪ್ಪ, ಅವ್ರ ಮನೇನೆ, ಅವ್ರ ಹುಟ್ಟೆ, ಅಯ್ಯೋ ಅವ್ರ ಅಪ್ಪನೇ ಅವ್ರು ಸೇರಲ್ಲ ಅಂದಮೇಲೆ ಅಲ್ಲ ಅವ್ರ ಅಮ್ಮ ಯಾದವಳು, ಅವಳು ಎಂತಳು. ಥೂ ಅಲ್ಲ ಮಕ್ಕಳು ತಾಗೆ ಅವ್ರ ಅಪ್ಪನ ಬಾಯಿಗೆ ಬಂದಂಗೆ ಅವ್ರ ಅಪ್ಪ ಎಂಥದನ್ನಾಗಲಿ ಒಳ್ಳೇದು ಕಣಮ್ಮ. ಇವತ್ತು ದೇವ್ರಂಥ ಮನುಷ್ಯ ಪಾಪ, ಅಂಥ ಮನುಷ್ಯನಿಗೆ ಹೆಂಗೆ ಇದನ್ನು ಮಾಡ್ತಾರೆ ನೋಡಿ. ಅಮ್ಮ ನನ್ನ ಹೆಂಗೆ ಬೈಯಾಳು ಗೊತ್ತೇ, ಹೆಂಗೆ ಬಾಯಿಗೆ ಬಂದಂಗೆ ಬೈಯಾಳು. ಅವ್ರ ಅಮ್ಮ ಏನೋ ಅವಳು ಅವತ್ತು ನಾನು ಅಳ್ತಿದ್ನಲ್ಲ, ಯಾಕೆ ಗೊತ್ತೇ, ಅವತ್ತು ಹತ್ತಿದ್ದು ನಾನು, ಅವರು ಬೈದರು, ಕಸ್ ಮಾಡ್ದಾಳೆ ಅಂತಾಳೆ ಇಂತಾಳೆ, ಮನೆ ಕೆಂಡಿರತ್ತಾಗೇನೆ ಹೊರ್ಗಡೆಗೆ ಹೋಗ್ತಿಯಲ್ಲ, ನಿನ್ನಂತಾಳು ಇರಬಾರ್ದು ಕಣೆ, ನಿನ್ನಂತಾಳು ಸಾಯ್ಬೇಕು, ಇರಬಾರ್ದು ಈ ಭೂಮಿ ಮೇಲೆ ಯಾಕೆ ಇದೆಯಾ ಅಂತ ಬೈಯೋರ ಅಮ್ಮ. ಇವಾಗ ಸುಮ್ಮನೆ ಅವ್ರ ಎದುರಿಗೆ ಸೆನಕ್ಕಾಗ್ಮಂತೆ ನಾಡಿ ಅವಳಿಗೈದ ಮುಂದೆ. ಅವಳೇನ ತಿಳ್ಕೊಬಿಟ್ಟವಳೆ, ಚೆನ್ನಾಗಾಗ ಅವಳ ಕಣ್ಣೆದ್ರಿಗೆ ನೀನು ಚೆನ್ನಾಗಿರ್ಬೇಕು. ಚೆನ್ನಾಗಾಗಲ್ಲ ಅಂತ ಹೇಳಿ ಅವಳಲ್ಲ, ಚೆನ್ನಾಗಾಗ್ಬೇಕು ನೀನು ಅವಳ ಎದುರಿಗೆ. ಚೆನ್ನಾಗಾಗ್ತಾಳೆ ಬಿಡಮ್ಮ ನಮ್ಮ ಅಕ್ಕಯ್ಯ. ಅಲ್ಲಿ ಹಿಂಗೆ ಸೋಪ ಇಟ್ಕೊಂಡು ಗಾಡಿ ಹಿಡ್ಕೊಂಡೆಲ್ಲ ನಡೀತಾಳೆ. ಇನ್ನೊಬ್ಳೆ ನಡೆದಾಡ್ಬಿಟ್ರೆ ಇನ್ಯಾವುದೂ ಇರಲ್ಲ. ಇನ್ನು ಓಡಾಡೋದೊಂದು ಅಚ್ಚುಕಟ್ಟಾಗಿ ಓಡಾಡ್ಬಿಟ್ರೆ ಸಾಕು. ಅವಳಿಗೆ ಇನ್ನೇನು ಇವಾಗ ಮಾತೂ ಬರ್ತವೆ, ಮಾಮೂಲಿ ಮನಸ್ಥಿ ಆಗ್ಯವಳೆ. ಸಾಕು ಇಷ್ಟರ ಮಟ್ಟಿಗೆ ಆಗಿದ್ದಾಳಂದರೆ ಸಾಕು, ದೇವ್ರು ಇಷ್ಟರ ಮಟ್ಟಿಗೆ ಕಾಪಾಡಿ ಅವಳಿಗೆ ಒಂದು ದಾರಿಗೆ ತಗೊಂಬಂದವನಂದರೆ ಹೆಂಗಿದ್ದವಳನ್ನ ವರ್ಷದಿಂದ ಹೆಂಗಿದ್ಲು. ಇವಾಗ ದೇವ್ರೊಂದು ಏನೋ ಇವಾಗ ಒಳ್ಳೇದು ಮಾಡ್ತಾಯಿದ್ದಾನೆ ನೋಡು, ಅರಿಯಗಳಿಗೆ ಎಂಬುದು ಬಂದರೆ ಅದು ಹೆಂಗೆ ತಾನಾಗಿತ್ತಾನು ನಮಗೆ ಇರೋಂಥ ಕರ್ಮಗಳು ನಾವು ಮಾಡಿರೋಂಥದ್ದೆಲ್ಲನ ಅರ್ದ್ಮೇಲೆ ತಾನಾಗಿತ್ತಾನು ಸರಿ ಹೋಗುತ್ತೆ. ಹಂಗಾರೆ ಬೊಯ್ಯೋರೇನು ಅದಕ್ಕೆ ಹತ್ತಿರೋದು, ನಾನು ಅವತ್ತೇ ಹಂಗೆ ಅಂದ್ಕೊಂಡೆ. ಅದಕ್ಕೆ ಕಣಪ್ಪ, ನೋಡು ಹೆಂಗೆ ಬೈದಾರ ಅವ್ರು. ಒಳ್ಳೆಯರಲ್ಲ ಕಣಮ್ಮ, ಏನಂದ್ರೂ ಒಳ್ಳೆಯರಲ್ಲ ಅವರು. ಥೂ ನಮ್ಮ ಮನೆಗೆ ಹೊಂದ್ಕೆಮ್ಮ ಅಂತಾಳಲ್ಲ ಅವಳು, ಹೊಂದ್ಕೆಮಲ್ಲ ಕಣಮ್ಮ ಅವಳು. ಏನಂದ್ರೂ ನಮ್ಮ ಮನೆಗೆ ಹೊಂದ್ಕೆಮಲ್ಲ. ಥೂ ಹೋಗು, ನಮ್ಮದು ಎಂತಾರನ್ನ ಮದುವೆ ಆದ. ಹೆಂಗೆ ಬೈಯೋರು ಅವ್ರ ಅಣ್ಣಯ್ಯ, ಭಾರಿ ಕಳ್ಳ ಕಣಮ್ಮ. ಅದನ್ನ ತಮ್ಮನ ಇದನ್ನ ತಮ್ಮನ ಅಲ್ಲೋದ್ ಕಣವನಂತ ನನಗೆ ಗೊತ್ತಾಗಲ್ಲ ಅಂತ ಮಾತಾಡೋರು ಕಣಮ್ಮ. ಅವರು ಕಳ್ಳರು, ಒಳ್ಳೆಯರಲ್ಲ. ಅವ್ರ ಅಮ್ಮನೂ ಒಳ್ಳೆಯಳಲ್ಲ. ಅವ್ರ ಅಮ್ಮನೂ ಹೆಂಗೆ ಮಾತಾಡ್ತಾಳೆ ಗೊತ್ತೇ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅಮ್ಮಯ್ಯ. ಅವ್ರ ಅಮ್ಮಯ್ಯ ಒಳ್ಳೇದಲ್ಲ ಕಣಮ್ಮ, ನನಗೆ ಗೊತ್ತಾಯ್ತು. ಒಳ್ಳೆಯರಲ್ಲ ಅವರು ಭಾರಿ ಇದ್ದಾರೆ. ಅವ್ರನ್ನ ನಂಬೇಡ ಯಮ್ಮ. ಹೋಗೋ ಮಧು, ಸುಮ್ಮನಿದ್ರು ಇರ್ಬೋದಾಯ್ತು, ಯಾಕೆ ಅಂತಾರನು ಮದುವೆ ಅದೇ. ಏನು ಮಾಡೋಣಮ್ಮ, ನಮ್ಮ ಮನೆ ಬರ ಆಯಿತು. ನಾನೇನೋ ಇಷ್ಟಪಟ್ಟಿದ್ದೀನಿ, ಆಗಬೇಕು ಅಂತ, ತುಂಬ ಒಳ್ಳೆಯವಳು ಅಂತ ನಾನು ನಂಬಿದ್ದೆ. ಒಳ್ಳೆ ಹುಡುಗಿ ಆಗೋಣ, ಹೆಂಗೆ ಚೆನ್ನಾಗಿರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಹಿಂಗೆ ಇದಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅಕ್ಕ. ಏನೋ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡೆ. ಏನ್ ಮಾತಾಡಕ್ ಬರ್ತಿರ್ಲಿಲ್ಲ, ಹೇಳಕ್ಕಾಗಲ್ಲ, ಬಿಡಕ್ಕಾಗ್ತಿಲ್ಲ. ಬೈಯಾಳು ಒಂದ್ ದಿವಸ ಅಮ್ಮ ನನ್ನ ಬೆಡ್ ಮ್ಯಾಗ್ಲಿಂದ ಬೆಡ್ ಚೇಂಜ್ ಮಾಡಕ್ಕೆ ಕೆಳಕ್ಕೆ ದಬ್ಬಿದ್ಲು ಕಣಮ್ಮ. ಕೆಳಕ್ಕೆ ಬಿದ್ದಿದ್ದೆ ಅವತ್ತು, ನನಗೆ ಕೈ ನೋವಾಗಿತ್ತು, ಅದಕ್ಕೆ ಅಳ್ತಿದ್ದಾನೆ ಅವತ್ತು. ನೀನವತ್ತು ಮಧು ಬಂದಾಗ ಅಮ್ಮ ಇಲ್ಲ, ಅಮ್ಮ ಎಲ್ಗೆ ಹೋಗೈತೆ, ಬೆಡ್ ಮ್ಯಾಗ್ಲದೆಲ್ಲನ ಚೇಂಜ್ ಮಾಡು, ಬೆಡ್ ಎಲ್ಲನ ಚೇಂಜ್ ಮಾಡಿ ಬೇರೆ ಬೆಡ್ ಹಾಕೊಂತ ಅಂತ ಹೇಳ್ದಲ್ಲ. ನನ್ನ ಜಾಡ್ಸಿ ಹಿಂಗೆ ಉಳ್ಸಿಳು. ಎಳಿಯೋಕ್ಕಾಗಲ್ಲ ಅಂತ ಹಿಂಗೆ ಉಳ್ಸಿಳು. ಅಮ್ಮಯ್ಯ ಯಾವತ್ತು ನನಗೆ ಹಂಗೆ ಮಾಡಿಲ್ಲ. ಅವಳು ಜಾಡ್ಸಿ ಹಿಂಗೆ ಉಳಿಸ್ಬಿಟ್ಲು. ಹಂಗೆ ಅವತ್ತು ಗೊತ್ತೇ ನನಗೆ, ಅವತ್ತು ಅವಳೇ ಮಾಡಿದವಳು. ಒಳ್ಳೆಯಳಲ್ಲ ಕಣವಳು. ಅವಳು ಮಾಡಿರೋದೆಲ್ಲ ಇವತ್ತು ಹೇಳ್ತಾ ಇದ್ದು ನಾನು. ನನಗೆ ಮಾತಾಡೋಕ್ಕೆ ಬರ್ತಿಲ್ಲದಕ್ಕೆ ನನಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ಇವತ್ತು ಮಾತು ಬರ್ತೈತಿ, ಇವತ್ತು ಹೇಳ್ತಾ ಇದ್ನಲ್ಲ. ಎಲ್ಲೋಡು ನನಗಂತೂ ಎಷ್ಟು ಇದನ್ನು ಮಾಡಿದಾರೆ ಗೊತ್ತೇ, ನೋಡು ಎಷ್ಟೆಲ್ಲ ಇದನ್ನು ಮಾಡಿದ್ದಾರೆ. ನಾವು ಪಾಪ ಬಂದವ್ರೆ ಅಂತ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ವಿ. ನಮ್ಮಮ್ಮ ಅಂತೂ ಪಾಪ ಬಿಡು, ಅವರು ಬಡವರು ಚೆನ್ನಾಗಿ ನೋಡ್ಕೊಂಬನ, ಬಡವರಿಗೆ ಬೆಲೆ ಕೊಡಬೇಕು ಅಂತ ನಮ್ಮಮ್ಮ ಇದ್ದರೆ ಹೆಂಗೆ ಮಾತಾಡ್ತಾರೆ. ಬಡವರಿಗೆ ಬೆಲೆ ಕೊಡಲ್ಲ ಅಂತ ನಮ್ಮಮ್ಮ ಏನು ಅಂದ್ಕೊಂಡಿತ್ತು. ಇವಾಗಲೂ ನನ್ನ ಮದುವೆ ಆದಾಗ ಬಡವ್ರ ಮನೆ ಸಂಬಂಧನೇ ವಾಸೆ ಅಂತ ಹೇಳಿ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ ಅವಳ ಮೇಲೆ. ಬಿಡು ಒಳ್ಳೆ ಹುಡುಗಿ, ಒಳ್ಳೆ ಮನೆಯವರು ಅಂತ ನಾನು ಅಂದ್ಕೊಂಡಿದ್ದೆ. ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗ್ತಾರೆ ಇಂಥರಾದ್ರೆ ವಾಸೆ. ನಮ್ಮ ಲೆವೆಲಾಗಿರೋರು ನೋಡೋಕೆ ಹೋದ್ರೆ ಅವ್ರಿಗಿನ್ನ ಒಂದಿಟ್ಟು ಲೆವೆಲೇ ಕೇಳ್ತಾರೆ. ಬಿಡು ಅಂತಾರ, ನನ್ನ ಮಗ ಹೆಂಗೆ ಮದುವೆ ಆಗ್ಯಾವ ಇಷ್ಟಪಟ್ಟು ಅಂತ ನಾನು ಇದ್ದೀನಿ. ಇಂಥ ಅವತಾರಗಳು ಮಾಡ್ತಾರೆ. ಬರ್ಲಿ ಇಲ್ಲಿ ಈ ಮನೆಯಕ್ಕೆ ಏನಾನ ಇರಲಿ, ನಾನು ಸರಿಯಾಗಿ ಹೇಳ್ತೀನಿ. ಏನೋ ತಿಳ್ಕೊಬಿಟ್ಟಾಳು ಅವಳು. ಬಿಡು, ಸ್ವಲ್ಪ ದಿನ ಕರ್ಕೊಬರೋದು ಬೇಡ, ಅಲ್ಲೇ ಇರಲೇಳು. ಈಗ ಸ್ವಲ್ಪ ದಿನ ಸುಮ್ಮನಿರೋಣ, ನೋಡೋಣ ಅದೇಲೆ ಅವಳು ಏನು ಅಂತಾಳೆ ಅಂತೇಳಿ. ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಚೆನ್ನಾಗೆ ಅಂಬೋದಾದ್ರೆ ನಾನು ಕರ್ಕೊಂಬರ್ತೀನಿ.
ಇಲ್ಲ ಅಂತಂದರೆ ನನಗೇನು ಮಾಡ್ಬೇಕು ಅಂತ ನೋಡೋಣ. ಒಂದು ಸತಿ ನೋಡ್ಬೇಕು ಯಾವುದೇ ಆಗಲಿ. ಕಣ ಪಾಪ ನಿನ್ನ ಜೀವನ ಹಾಳು ಮಾಡ್ಕೊಂಬದು ದೊಡ್ಡದಲ್ಲ. ಒಂದ್ಸತಿ ನೋಡೋಣ ತಡಿ, 1-2 ದಿನ ಇರಲಿ, ಬಿಸಿ ಬೀಳಲಿ. ಬಿಸಿ ಬಿದ್ಮೇಲೆ ಆಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡು ನಾನು ಚೆನ್ನಾಗಿರ್ತೀನಿ ಎಂಬುದಾದರೆ ಕರ್ಕೊಂಬರೋಣ. ಸ್ವಲ್ಪ ದಿನ ಇರಲಿ, ಇದ್ದು ಅನುಭವಿಸ್ಲಿ ಅಲ್ಲೆಲ್ಲ. ಊರಾಗೆಲ್ಲ ಇವಾಗ ಊರು ನಾಡೆಲ್ಲ ಕಾಣಂಗೆ ಬಂದಿದ್ದೀವಿ, ಬಂದಿದ್ದೀವಿ. ಊರಾಗೆಲ್ಲ ಅಂಬ್ತಾರೆ, ಅವಾಗ ಗೊತ್ತಾಗುತ್ತೆ. ಊರಾಗೆಲ್ಲ ತಡಿ ಅಂಬ್ತಾರೆ, ಎಲ್ಲರೂ ಅಂಬ್ತಾರೆ. ಊರಾಗ ಯಾರು ಅಂಬ್ದಂಗಂತ ಬಿಡಲ್ಲ, ಒಂದೇ ಅಂಬ್ತಾರೆ. ಬರ್ಲಿ ತಡಿ, ಐದಾವೆ ಮಾಡ್ತೀನಿ. ಇಲ್ಲಿಗೆ ಏನಾನ ಬರ್ಲಿ, ಅವಳು ಸರಿಯಾಗಿ ಅಂಬ್ತೀನಿ. ನಾವು ಬಿಡು ಹೋಗ್ಲಿ ಅಂತೇಳಿ ಎಷ್ಟು ಅನುಸರಿಸಿದ್ದೀವಿ ನೋಡವ್ರು, ಎಷ್ಟು ಇದು ಮಾಡ್ತಾರೆ. ಯಪ್ಪ ಊರಾಗೆ ಎಲ್ಲರೂ ಹೇಳೋದು ಸರಿ. ಅಯ್ಯೋ ಅವಳು ಏನೇ ಅಂದ್ರೂ ಸರಿ ಇಲ್ಲ ಯಪ್ಪ, ಭಾಳ ಕ್ರಿಮಿನಲ್ಲು, ಅವಳ ಬುದ್ಧಿ ಸರಿ ಇಲ್ಲ ಅಂತೇಳಿ ಆ ಊರಾಗೆಲ್ಲ ಹಂಗೆ ಹೇಳೋದು. ಆ ಊರಾಗ ಯಾರನ್ನ ಎಲ್ಲರೂ ಹಂಗೆ ಹೇಳ್ತಾರೆ, ಅವಳ ಬುದ್ಧಿ ಸರಿ ಇಲ್ಲ, ಅವ್ರ ಬುದ್ಧಿ ಸರಿ ಇಲ್ಲ, ಹೋಗಿ ಅಂತರ ಮನೆ ಮದುವೆ ಮಾಡ್ಕೊಂಡ್ರಿ, ನಿಮ್ಗೆ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. 2 ದಿವಸಕ್ಕೆ ನಾಳೆ ಬಂಡವಾಳ ಏನು ಅಂತೇಳಿ ತೋರಿಸಿದ್ಲಲ್ಲ. ಒಂದಿಟ್ಟು ಹಿಂದೆ ಮುಂದೆ ಏನು ನೋಡಲಿಲ್ಲಪ್ಪ. ನಮ್ಮ ಹೋಗು, ನಾವು ದಡ ದನ ಕಾಯ್ದಂಗಾತು. ಬಿಡು, ಇವನು ಒಪ್ಪ ಇದ್ದಾನೆ, ಆದರೂ ಆಗಲಿ ನನ್ನ ತಮ್ಮ ಅಂತ ಹೇಳಿ ನಾನು ಏನಾನ ಬಿಡು, ಚೆನ್ನಾಗಿದ್ದಾಳಲ್ಲ, ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡೆ. ಯಾತ್ರೆಗೆ ಆತ ಇಲ್ಲ ಅಂದ್ರೂ ಬರೀ ಸ್ಟ್ಯಾಂಡರ್ಡ್. ಅಯ್ಯೋ ಯಪ್ಪ, ನೋಡ್ಬೇಕು ಬರೀ ಬಟ್ಕಿಕ್ತೆ ಅಂತ ಅವಳು ಬರೀ ಸ್ಟ್ಯಾಂಡರ್ಡ್. ನೋಡಿದ್ರೆ ಗೊತ್ತಾಗುತ್ತೆ, ತಾಯಿ ಮಗಳು ಮಗ ಎಲ್ಲಾರನ್ನೂ ನೋಡಿದ್ರೆ ಗೊತ್ತಾಗುತ್ತೆ. ಅಯ್ಯೋ ಯಾತ್ರೆಗೆ ಆತ ಇಲ್ಲ ಅಂದ್ರೆ ಅವು ನೋಡು, ಇವತ್ತು ಸ್ಟ್ಯಾಂಡರ್ಡ್ ಮಾಡ್ತವೆ ಹಂಗೆ. ಮತ್ತು ಅವು ನೋಡೋಕ್ಕೆ ಹೆಂಗೆ ಇದ್ದಾವೆ ಇವಾಗ, ಬಟ್ಟೆ ಇಕ್ಕೊಂಡು ಎಷ್ಟು ಸ್ಟ್ಯಾಂಡರ್ಡ್ ಮಾಡ್ತವೆ. ಅಲ್ಲ ಮನೆ ಬಾಗಿಲು ನೋಡು, ಮನೆ ಬಾಗಿಲು ನೋಡಿರಿ ಹೆಂಗೈತೆ. ಆ ಮನೆ ಬಾಗಿಲು ನೆಟ್ಟಾಗಿ ಮಾಡ್ಕೋಬೇಕಲ್ಲ. ಮನೆಯೆಲ್ಲ ಸೋರಂಗೈತೆ, ಮನೆಯೆಲ್ಲ ಹಿಂದೆಲ್ಲ ಜಗ್ಗೈತಿ, ಬೀಳಂಗೈತಿ. ಬೀಳಂಗಿದ್ರು ಸ್ಟ್ಯಾಂಡರ್ಡ್. ಈ ಮಳೆಗಾಲಕ್ಕೆಲ್ಲ ಬಿದ್ದೋಗುತ್ತೆ. ಹಂಗಿದ್ರು ಅದ್ರಾಕೆ ಮಂಚ ಬೆಡ್ಡು ಅಂಥದ್ದು. ಯಾತ್ರೆಗೆ ಯಾತು ಇಲ್ಲ ಅಂದ್ರೂ ಇಲ್ಲದ್ದು ಸ್ಟ್ಯಾಂಡರ್ಡ್ ಮಾಡೋಕೆ ಹೋಗ್ತಾರೆ ಅಂಥವು. ಅದಕ್ಕೆ ಮತ್ತು ಬಡವ್ರ ಮಕ್ಕಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಬಡವ್ರ ಮಕ್ಕಳು ಒಳ್ಳೆಯರು ಇರಲ್ಲ ಅಂತಲ್ಲ. ಇದ್ದಂಗೆ ಕೇಳ್ಕೊಂಡು ಮನೆಯಾಗೆ ಚೆನ್ನಾಗಿರೋ ಇರ್ತಾರೆ. ಒಬ್ಬರು ದೊಡ್ಡವ್ರ ಮಾತು ಮೀರ್ದಂಗೆ ಬಡವ್ರ ಮಕ್ಕಳು ಒಳ್ಳೆಯರು ಇರ್ತಾರೆ ಕಣಪ್ಪ. ಬಡವ್ರ ಮಕ್ಕಳು 100-90% ಒಳ್ಳೆಯರೇ ಇರೋದು. ಇನ್ನು 10% ಈಗ ಇಂಥ ಜನಗಳು. ಈಗ ಇನ್ನು 10% ಈಗ ಇವು ಅದೇ ಕಣ್ಣಂಗೆ ಇರ್ತಾವಲ್ಲ, ಅವಕ್ಕೊಂದಿಟ್ಟು ದೌಲತ್ ಬರುತ್ತಿದ್ದು, ದೌಲತ್ತು ಜಂಬ ಇರೋ ಅಂಥವಕ್ಕೆ ಈಗ ಇಂಥದ್ದು ಬರುತ್ತೆ. ನಾವು ಎಷ್ಟು ಕಷ್ಟ ಅವಾಗ, ಅದೇ ನಮ್ಮ ನಾನು ಅವಾಗ ಎಷ್ಟು ಕಷ್ಟಪಡ್ತಿದ್ದೆ ಅದೆಲ್ಲ ಗೊತ್ತಿಲ್ಲ. ಈಗ ಮಾತಾಡಕ್ಕೆ ಬರ್ತಾಳೆ ಅವಳು, ಬರಲಿ ಇಲ್ಲಿ ನನಗೆ ಎಷ್ಟು ಇದನ್ನು ಮಾಡಿ ಅವಳೆ ಓಡಾಡಂಗೆ ಆಗ್ತಾಳಲ್ಲ ನಮ್ಮ ಅಕ್ಕನ, ಅಲ್ಲಿಗೆ ಕರ್ಕೊಂಡೋಗ್ಬೇಕಾದಿಲ್ಲ. ಮತ್ತು ಅವಳ ಕಣ್ಣು ಎದುರಿಗೆ ನನ್ನ ಮಗಳು ಓಡಾಡ್ಕೊಂಡು, ಅವಳ ಕಣ್ಣು ಎದುರಿಗೆ ಚೆನ್ನಾಗಿರ್ಬೇಕು, ಅವಳ ಕಣ್ಣು ಎದುರಿಗೇನೆ ಓಡಾಡ್ಕೊಂಡು ಏನು ತಿಳ್ಕೊಬಿಟ್ಟವಳು. ನಾವು ಯಾಕತ್ತು ನಮ್ಮ ಅಮ್ಮನಿಗೆ ಸಪ್ಪಾಗೈತೆ ಹೊಳ್ತೈತೆ ಅನ್ಕೊಂತಿದ್ವಿ. ನೋಡಿ ಹೆಂಗೆ ಬೈದವಳೆ. ಇವತ್ತೆಲ್ಲ ನಮ್ಮ ಅಮ್ಮನಿ ಮಾತಾಡೋಕೆ ಬರೋಕ್ಕೆ ನೋಡಿ ಎಲ್ಲ ಹೆಂಗೆ ಬಾಯ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾವು ಸರಿಯಾಗಿ ಹೋಗಿ ಸರಿಯಾಗಿ ಬಿಟ್ಟು ಮರ್ಯಾದೆ ತೆಗೆದು ಬಂದಿದ್ದೀವಿ. ಊರಾಗೆಲ್ಲ ನಾವು ಹಂಗೆ ಹಿಂಗೆ ನಾನು ಅಂತಾಸ್ ಮನೆ ಸಿಕ್ಕಿದ್ದೀನಿ, ಇಂಥ ಮನೆ ಸಿಕ್ಕಿದ್ದೀನಿ, ನನ್ನ ಗಂಡ ಪಾರಿನ್ಗೆ ಹೋಗ್ಯಾನೆ, ಅದಕ್ಕೆ 2 ದಿನ ಇದ್ದು ಬಾ ಅಂತ ಕಳಿಸ್ಯಾವನಿ ಅಂತ ಹೇಳ್ಕೊಂಡು ತಿರ್ಗಾಡ್ತಾಳಂತೆ. ಊರಾಗೆಲ್ಲನ ಮಾನ ಮರ್ಯಾದೆ ಇಲ್ದಾಳು ಏನಂತ ಹೇಳ್ಕೊಂಬನ ಓಟು ಬಿಟ್ಟವಳು. ಥೂ, ಅವಳು ಹಾಳಾಗೋಗ, ಅವಳು ಒಳ್ಳೆ ಬುದ್ಧಿ ಇಲ್ಲ ಅವಳ್ತಾಗೆ. ಥೂ, ನಿಜವಾಗ್ಲು ಕಣ ಮದು, ಅವಳ್ತಾಗ ಒಳ್ಳೆ ಬುದ್ಧಿ ಇಲ್ಲ, ಹುಟ್ಟು ಕಚಡ ಮುಂದೆ. ನಮ್ಮ ಮನೆಗೇನು ಹೊಂದ್ಕೊಂಬಲ್ಲ ಕಣ ಅವಳು. ನೋಡಂತ ತಡಿಯಕ್ಕ, 1-2 ದಿನ ಸುಧಾರ್ಸನ, ಬುದ್ಧಿ ಬಂದರೂ ಬರ್ಬೋದು. 1-2 ದಿನ ನೋಡಂತ ತಡಿ. ಅಲ್ಲೇ ಇರಲಿ ಅವಳು, ನಾವೇನೇನು ಕರೆಯೋಕ್ಕೂ ಅಲ್ಲ ಏನಿಲ್ಲ, ಬರಲಿ. ಅವಳು ಬಂದಾಗ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗೆಲ್ಲ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ತೀನಿ ಎಂಬುದಾದರೆ ಇರು. ಇಲ್ಲ ಅಂತಂದ್ರೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು ಅಂತೇಳಿ ನನಗೆ ಹೇಳೋದು ಗೊತ್ತೈತಿ. ನನಗೆ ಹೆಂಗೆ ಹೇಳ್ಬೇಕು ಅಂಬೋದು ಗೊತ್ತೈತಿ, ನಾನು ಹೇಳ್ತೀನಿ, ಸುಮ್ಮನಿರು. ಅಯ್ಯಪ್ಪ ಅವಳು ಜಂಬ ಐತೆ ಏನು ಬೇಡ ಅವ್ರಿಗೆ. ಐತೆ ಅಂದರೆ ಅಷ್ಟಿಷ್ಟಿಲ್ಲ. ಯಾರನ್ನೆಲ್ಲ ದೊಡ್ಡವ್ರನ್ನ ಕಲೆ ಹಾಕಿ ಮಕ್ಕಳುಳಿಸ್ಬೇಕು, ಇಂಥವೇನೆ ಮಾಡೋದು ಅಂತ. ಮನೆಯಾಗೆ ಒಳ್ಳೆ ತಂದಿಂದನ ಒಳ್ಳೆ ಬುದ್ಧಿ ಇಕ್ಕೊಂಡು ಕಾಪ್ರ ಮಾಡಬೇಕು ಅಂತ ಹೇಳ್ಬೇಕು. ಇಂಥದ್ದು ಮಾಡಿದರೆ ಯಾರು ಉದ್ಧಾರ ಆಗಲ್ಲ ಕಂಡ್ರಲ್ಲ ಒಡ್ಯಾರ ಅಂತ. ಥೂ, ಪಾಪ ಅವ್ರ ಅಪ್ಪ ಇನ್ನಂತೂ ನೋಡಿದ್ರೆ ಅಯ್ಯೋ ಅಂದಂಗೆ ಆಗುತ್ತೆ ಕಣಮ್ಮ. ಅವ್ರ ಅಪ್ಪ ಒಳ್ಳೇದ, ಅವ್ರ ಅಪ್ಪ ಅದಕ್ಕೆ ಬಂದಿಲ್ಲ ಅಲ್ಲೇ ಪಾಪ. ನಿಮ್ಮ ಅಪ್ಪ ಇನ್ನಂತ ಅನ್ಕಣಮ್ಮ ಮಾರಾಯ, ಒಳ್ಳೇನು ಏನು ಮಾಡ್ತೀಯ, ಇವು 3 ಜೊತೆಯಾಗ್ಯಾವೆ, ಒಳ್ಳೆವಲ್ಲ. ಪಾಪ ನನಗೇನ ನೋಡಿದ್ರೆ ಅಯ್ಯೋ ಅಂದಂಗೆ ಆಗುತ್ತೆ. ಕರ್ಕೊಂಬರೋಣ 1-2 ದಿನ ಅಮ್ಮಂಗೆ ಹತ್ಕಣಮ್ಮ. ನಮ್ಮಪ್ಪ ಒಳ್ಳೇದಲ್ಲ ಅಂತ ಹೇಳೋರು, ಅವರೇ ಒಳ್ಳೆಯರು. ನನಗೆ ಹೋದಾಗ ನಮ್ಮಪ್ಪ ಒಳ್ಳೇದಲ್ಲ, ಕುಡಿತೈತೆ ಅಂತ ಹೇಳೋರು. ಪಾಪ ಕುಡುಕರು ಅಂದಮೇಲೆ ಅವ್ರ ತಾಗೆ ಕೆಟ್ಟ ಮನ್ಸೈತೆ ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಕಣೋ. ಅವ್ನ ತಾಗಿರೋ ಒಳ್ಳೆ ಬುದ್ಧಿ ಇವ್ರ ತಾಗಿಲ್ಲ ಕಣೋ. ಕುಡುಕರು ಅಂದ ಮಾತ್ರಕ್ಕೆ ಅವರು ಒಳ್ಳೆಯವರಲ್ಲ, ಒಳ್ಳೆ ಬುದ್ಧಿ ಇಲ್ಲ ಅಂತ ಅನ್ಕೊಂಬತ್ತು ತಪ್ಪು. ಅವ್ರ ತಾಗ ಎಷ್ಟು ಒಳ್ಳೆ ಬುದ್ಧಿ ಐತಿ ಗೊತ್ತೇ. ಅವ್ನ ತಾಗ ಅಯ್ಯಪ್ಪನ ತಾಗಿ ಭಾಳ ಒಳ್ಳೆ ಮನುಷ್ಯ. ಅಕ್ಕ ನಾನು ಅವತ್ತೇ ಹೇಳ್ದೆ, ಇವಳು 2 ದಿನ ಕಾಪ್ರ ಮಾಡಲ್ಲ, ಇವಳು ಅಂತಾಳು ಇಂತಾಳು ಅಂತ ಪಾಪ ಅವನೇ ಹೇಳ್ದ.
ಅಲ್ಲ ಒಳಗೆ ಹಾಕ್ಕೊಂಡವ್ರೆ, ಒಂದು ಲೋಟ ನೀರು ಕೊಡಲ್ಲ ನೀನು, ಬರಬೇಡ ಅಂತಾರೆ ನನ್ನ ಮನೆ ಒಳಗೆ ಬಾಕ್ಲಿಕ್ಕೊಂಡವ್ರೆ, ಒಂದು ಲೋಟ ನೀರು ಕೇಳಿದ್ರು ಕೊಡಲ್ಲ, ಮಕ್ಳಿಗೆ ಇಂಥ ಬುದ್ಧಿ ಏನಕ್ಕ ಕಳ್ಸೋದು ಅಂತ ಬೈಕ್ ಎಂಬ್ತಿದ್ದ ಪಾಪ. ಮಾರಾಯ ನಮ್ಮ ಅಕ್ಕ ಇವಾಗ ಚೆನ್ನಾಗಾಗಿರೋದಕ್ಕೆ ಗಾಡಿ ಹಿಡ್ಕೊಂಡೆಲ್ಲ ಓಡಾಡ್ತಾಳೆ. ನಮಗೂ ತುಂಬ ಖುಷಿ ಆಗ್ತೈತೆ. ಇಷ್ಟು ದಿವಸ ಹಾಸಿಗೆ ಹಿಡ್ದಂಥವಳು ಇವಾಗ ಚೆನ್ನಾಗಿ ಆಗ್ತಾ ಇದ್ದಾಳೆ ಅಂತಂದರೆ ನಿಜ ತುಂಬ ಖುಷಿ ಆಗ್ತೈತೆ. ಇವತ್ತು ಅವ್ರು ಮಾಡಿರೋದೆಲ್ಲನ ಅವರೆಲ್ಲ ಏನೇನು ಮಾಡಿದ್ರು ಅದನ್ನೆಲ್ಲ ನಮ್ಮ ಇವತ್ತು ಹೇಳ್ಕೊಂಬ್ತಾ ಇದ್ದಾಳೆ. ಎಲ್ಲ ಹಿಂಗೆ ಮಾಡಿದ್ರು ಅಕ್ಕ, ಹಿಂಗೆ ಬೈದಿದ್ರು, ಹಿಂಗೆ ಅಂದಿದ್ರು ಎಲ್ಲ ಇವತ್ತೆಲ್ಲ ಹೇಳ್ತಾ ಇದ್ದಾಳೆ. ಇನ್ನು ಇರೋದು ಇವಳು ನಮ್ಮ ಅಕ್ಕ ಚೆನ್ನಾಗಿ ಆಗಿದ್ದಾಳೆ, ಇನ್ನು ಇರೋದು ಅವಳಿಗೆ. ಅವಳು ನಮ್ಮ ಅಕ್ಕ ನೋಡಿ ಆಶ್ಚರ್ಯ ಪಡಬೇಕು. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.